ಇವತ್ತು ಉತ್ತರ ಕರ್ನಾಟಕದ ಚುನಾವಣೆ ನಿಮಿತ್ತ ನಾನು ಗದಗಿಗೆ ಪ್ರವಾಸ ಮಾಡ್ತಾ ಇದ್ದೀನಿ. ಇವತ್ತು ಬಹಳ ಮುಖ್ಯವಾಗಿ ಈ ಒಂದು ತುರ್ತು ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಕಾರಣ ಅಂತಂದರೆ ಈ ತುರ್ತು ಪತ್ರಿಕಾಗೋಷ್ಠಿಯ ಕಾರಣ ಇಷ್ಟೇ. ನಿನ್ನೆ ಕಾಂಗ್ರೆಸ್ಸಿನ ರಾಜು ಕಾಗವಾಡ ಅವರು ಏನು ಬೆಳಗಾವಿಯಲ್ಲಿ ಮಾತಾಡ್ತಾ ನರೇಂದ್ರ ಮೋದಿಯವರ ಸಾವನ್ನು ಬಯಸಿದ ಕಾಂಗ್ರೆಸ್ಸಿನ ಒಂದು ಮಾನಸಿಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿ ಇವತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮೋರ್ಚಾದ ನಾಯಕಿಯರು, ಕಾರ್ಯಕರ್ತೆಯರು ದೇವಸ್ಥಾನಗಳಲ್ಲಿ ಮೋದಿಜಿಯವರಿಗೆ ದೀರ್ಘಾಯುಷ್ಯವನ್ನು ಕೋರಿ ಕುಂಕುಮಾರ್ಚನೆಯನ್ನು ಮಾಡಿ ದೇವಸ್ಥಾನದಿಂದ ಹೊರಗಡೆ 250 ಮೀಟರ್ ದೂರ ಬಂದು ಅವರು ರಾಜು ಕಾಗವಾಡ ಅವರ ಹೇಳಿಕೆ ಮತ್ತು ಕಾಂಗ್ರೆಸ್ಸಿನ ಮಾನಸಿಕತೆ ಮತ್ತು ಯಾರು ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರ ಬಯಕೆ ಏನಿದೆಯಲ್ಲ ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇವತ್ತು ಸಂಜೆ ನಾವು ಅದಕ್ಕೆ ಖಂಡನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಅರ್ಚನೆ ಮಾಡಿಸೋದ್ರ ಮೂಲಕ ಮೋದಿಜಿಯವರಿಗೆ ದೀರ್ಘಾಯುಷ್ಯವನ್ನು ನೋಡುವುದು, ಅಲ್ಲಿಂದ ಹೊರಗಡೆ ಬಂದು ನಮ್ಮ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ದೇವಸ್ಥಾನದಿಂದ ದೂರ ಬಂದು ಈ ಘಟನೆಯ ಕುರಿತು ಖಂಡನೆಯನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮೋರ್ಚಾ ಮಾಡಬೇಕು ಅನ್ನೋ ಕರೆಯನ್ನು ತುಮಕೂರಿನಿಂದ ಈ ಒಂದು ಸಿದ್ಧಗಂಗಾ ಒಂದು ಪವಿತ್ರ ಭೂಮಿಯಿಂದ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷರಿಗೆ ಮತ್ತು ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೇನೆ. ಇದನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ನೆಲದಿಂದಲೇ ನಾನು ಮಾಡ್ತಾ ಇದ್ದೇನೆ. ಏನು ಇವತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಅದನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಮಹಿಳಾ ಮೋರ್ಚಾ ಮಾಡಿದೆ. ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಒಂದು ಸಮ್ಮತಿ ಮತ್ತು ಮಾರ್ಗದರ್ಶನದ ಜೊತೆಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.